ರಾತ್ರಿ ಊಟ ಮುಗಿಸಿ ಒಂದಷ್ಟು ಪಾತ್ರೆ ತೊಳೆದಿಟ್ಟಿರ್ತೀವಿ. ಅದನ್ನ ಬೆಳಗ್ಗೆ ಎದ್ದು ಜೋಡಿಸೋದಿದೆಯಲ್ಲ, ಅದೇ ಒಂದು ಬಿಗ್ ಟಾಸ್ಕ್ ಅಂತ ಅನ್ಸುತ್ತೆ ನನಗೆ. ಸೊ ಹಾಗೆ ನಾನು ಎದ್ದು ಬೆಳಗ್ಗೆ ಎದ್ದ ತಕ್ಷಣ ಈ ಪಾತ್ರೆಗಳನ್ನ ಜೋಡಿಸ್ಕೊಂಡು ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ಪ್ರತಿ ಸಲ ಬಂದು ಇಲ್ಲಿ ಪಾತ್ರೆ ತಗೊಂಡು ಕೆಲಸ ಮಾಡೋಕ್ಕೆ ಕಷ್ಟ ಆಗೋದ್ರಿಂದ ಫಸ್ಟ್ ಪಾತ್ರೆಗಳನ್ನ ನಾನು ಜೋಡಿಸ್ಕೊಂಡು ಬಿಡ್ತೀನಿ. ಸೊ ಎವ್ರಿ ಡೇ ಮಾಡ್ಕೊಳ್ಳೋದ್ರಿಂದ ಆಫೀಸ್ಗೆ ಹೋಗೋವಾಗ ಲಂಚ್ಗೆ ಏನು ಬೇಕೋ ಅದನ್ನು ಸಹ ಬೆಳಗ್ಗೆನೇ ನಾನು ಅಡುಗೆ ಮಾಡ್ಕೋಬೇಕಾಗತ್ತೆ. ಹಾಗೆ ಇವತ್ತು ಪಾಲಕ್ ಪನ್ನೀರ್ ಮಾಡ್ತಿದ್ದೀನಿ. ಸೊ ಚೆನ್ನಾಗಿ ಆಲ್ರೆಡಿ ಪಾಲಕ್ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೇನೆ ನಾನು ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು 3-4 ಗೋಡಂಬಿ ನೀರು ಹಾಕಿ ಬೇಯಿಸ್ಕೊತೀನಿ. ಈ ಕಡೆ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ನಮ್ಮ ಮನೆಯಲ್ಲಿ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಯಾವುದೇ ರೀತಿ ಸನ್ಫ್ಲವರ್ ಆಯಿಲ್, ಸನ್ಪ್ಯೂರ್ ಅದು ಯಾವುದು ಯೂಸ್ ಮಾಡೋದಿಲ್ಲ, ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಂತ. ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ. ಎಷ್ಟೊಂದು ಜನ ಹಾಗಲಕಾಯಿ ತಿನ್ನೋಕ್ಕೆ ಕಷ್ಟಪಡ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಅಂದರೆ, ಎಲ್ಲರಿಗೂ ಗೊತ್ತಿರೋದೇ ಇರುತ್ತೆ, ಬಟ್ ಪಾಲ್ಸೋಕ್ಕೆ ಅಷ್ಟು ಟೈಮ್ ಇರಲ್ಲ ಬೆಳಗ್ಗೆಗೆ, ಹಾಗಾಗಿ ಸ್ಕಿಪ್ ಮಾಡಿಬಿಡ್ತಾರೆ. ನಾನೇನು ಮಾಡ್ತೀನಿ ಅಂದರೆ, ಉಪ್ಪಲ್ಲಿ ಚೆನ್ನಾಗಿ ನೆನೆಸಿ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಒಂದು 15-20 ನಿಮಿಷ ನೆನೆಸ್ತೀನಿ. ಆಮೇಲೆ ಮತ್ತೆ ಅದನ್ನು ಇನ್ನೊಂದ್ಸಲ ತೊಳ್ಕೊಂಡು ಚೆನ್ನಾಗಿ ನೀರು ಹಿಂಡಿ ಇಟ್ಕೋತೀನಿ. ಆವಾಗ ಕಹಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇವಾಗ ನೋಡಿ, ನಾನು ಟೊಮ್ಯಾಟೊ ಮತ್ತು ಉಪ್ಪು ಹಾಕ್ಕೊಂಡು ಟೊಮ್ಯಾಟೊ ಫುಲ್ ಮಷಿ ಅಂದರೆ ಫುಲ್ ಮೆತ್ತಗಾಗೋ ಥರ ಬೇಯಿಸ್ಕೊತೀನಿ. ಇದಾದಮೇಲೆ ಈ ಕಟ್ ಮಾಡಿರುವಂತಹ ಇದೇನಿದೆ ಹಾಗಲಕಾಯಿ, ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅಂದರೆ ಗೊತ್ತೇ ಆಗಲ್ಲ ಹಾಗಲಕಾಯಿ ಅಂತ. ಮಕ್ಳಿಗಂದರೆ ತುಂಬ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ. ಯಾಕಂದರೆ ಕಹಿ ದೊಡ್ಡ ದೊಡ್ಡ ಪೀಸ್ ಸಿಕ್ಕಿದ್ರೆ ತುಂಬ ಕಹಿ ಇರುತ್ತೆ, ಬಾಯಿಗೆ ಇಡೋದಕ್ಕೆ ಆಗಲ್ಲ ಅಂತ ನಾನು ಇಷ್ಟು ಚಿಕ್ಕ ಪೀಸ್ ಮಾಡ್ಕೋತೀನಿ. ಚಾಪರ್ ಇದ್ರೆ ನಮ್ಮ ಮನೇಲಿ ಚಾಪರ್ಗೆ ಹಾಕೊಂಡ್ಬಿಡಿ, ಈಸಿಯಾಗಿ ಆಗುತ್ತೆ. ಬೀಜ ತೆಗೆದು ಒಂದಷ್ಟು ಕಟ್ ಮಾಡಿ ಚಾಪರ್ಗೆ ಹಾಕೊಂಡ್ರೆ ಒಂದು 3-4 ಮಿನಿಟ್ಸಲ್ಲೇ ನಿಮ್ಮದು ಹಾಗಲಕಾಯಿ ಎಲ್ಲ ಕಟ್ಟಾಗಿರತ್ತೆ. ಇದು ನೋಡಿ, ಒಂದು ಕಡೆ ಆಲ್ರೆಡಿ ಇದು ಬೆಂದಾಗಿದೆ ಫುಲ್ಲು. ಇದನ್ನು ಕೂಲಾಗಾಗಿ ಬಿಡಬೇಕು. ಕೂಲ್ ಆದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ಹಾಗಲಕಾಯಿ ಕೂಡ ಈ ಕಡೆ ಬೆಂದಿದೆ. ನಿಮ್ಗೇನಾದರೂ ಖಾರ ಸಾಕಾಗಿಲ್ಲ ಮೆಣಸಿನ್ಕಾಯಿ ಹಾಕಿರೋದು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬೋದು. ನಾನು ಇದಕ್ಕೆ ಯಾವುದೇ ಥರ ಗರಂ ಮಸಾಲ ಅದು ಇದು ಅಂತೆಲ್ಲ ನಾನು ಹಾಕೋಕ್ಕೆ ಹೋಗಿಲ್ಲ. ಲಾಸ್ಟಲ್ಲಿ ಗಾರ್ನಿಷಿಂಗ್ಗೆ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫಿನಿಶ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಕಾಯಿ ತುರಿನೂ ಹಾಕ್ಬೋದು. ನಾನು ಕಾಯಿ ತುರಿ ಅಷ್ಟು ಬಳಸೋದಿಲ್ಲ ಈ ಥರ ಪಲ್ಯಗಳಿಗೆ. ಮೋಸ್ಟ್ಲಿ ಬೀನ್ಸ್ ಪಲ್ಯ ಆ ಥರ ಮಾಡಿದ್ರೆ ಬಳಸ್ತೀನಿ. ಇದಕ್ಕೆ ಅವಶ್ಯಕತೆ ಇಲ್ಲ ಅನಿಸ್ತು. ಹಾಗೆ ಇದನ್ನ ಚಪಾತಿಗೂ ಸಹ ತಿನ್ಬೋದು, ಅನ್ನಕ್ಕೂ ಸಹ ತಿನ್ಬೋದು. ಅನ್ನಕ್ಕೆ ತಿಂದರೆ ಚಿತ್ರಾನ್ನ ಥರ ಫೀಲ್ ಆಗುತ್ತೆ ನಿಮಗೆ, ಕಹಿ ಗೊತ್ತೇ ಆಗೋದಿಲ್ಲ. ಸೊ ನನಗಂತೂ ಇದು ಫೇವ್ರೆಟ್ ರೆಸಿಪಿ. ಸೊ ಇದು ಈ ಕಡೆ ತಣ್ಣಗಾದ್ಮೇಲೆ ರುಬ್ಕೊಂಡು ಬರೋಣ. ಸೊ ಇವಾಗ ಅದು ಕೂಲ್ ಆಗಿತ್ತು. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು, ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸೊಪ್ಪಲ್ಲೇ ಮತ್ತು ಈರುಳ್ಳಿ ಅದರಲ್ಲೆಲ್ಲ ತುಂಬ ನೀರಿರುತ್ತೆ. ಹಾಗಾಗಿ ನೀರು ಹಾಕ್ದೇನೆ ಹಂಗೆ ಸ್ಮೂತ್ ಅಂದರೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ತರಿ ಮಾಡ್ಕೋಬೇಡಿ. ಇದಾದಮೇಲೆ ಇದನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂಚೂರು ಬಟರ್ ಆದರೂ ಬಟರ್ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಬಟರ್ ಆದರೂ ಹಾಕ್ಬೋದು, ತುಪ್ಪ ಆದರೂ ಹಾಕ್ಬೋದು, ಎಣ್ಣೆ ಆದರೂ ಹಾಕ್ಬೋದು, ಅದು ನಿಮ್ಮ ಚಾಯ್ಸ್. ನಾನಿಲ್ಲಿ ಎಣ್ಣೆನೇ ಹಾಕ್ಕೋತಿದ್ದೀನಿ. ಎಣ್ಣೆ ಫುಲ್ ಗಟ್ಟಿ ಆಗ್ಬಿಟ್ಟಿದೆ, ಅದನ್ನ ಆಚೆ ತೆಗೆಯೋದೇ ದೊಡ್ಡ ಕಷ್ಟ ಈಗ ಚಳಿಗೆ. ಒಂದು ಚಿಕ್ಕ ಪೀಸು ಚಕ್ಕೆ ಹಾಕ್ಕೊಳ್ಳಿ, ಜೀರಿಗೆ ಮತ್ತು ಈ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಇನ್ನೊಂದು ಪಕ್ಕದ ಸ್ಟವಲ್ಲಿ ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡ್ಕೊಡೋಕ್ಕೆ ಅಂತ ಹಾಲು ಇಟ್ಟಿದ್ದೀನಿ. ಅಷ್ಟರಲ್ಲಿ ಇದು ಕೂಡ ಫ್ರೈ ಆಗಿದೆ. ಇವಾಗ ರುಬ್ಕೊಂಡಿರೋ ಪೇಸ್ಟ್ ಏನಿದೆ ಆ ಪೇಸ್ಟನ್ನು ಹಾಕಿ ಉಪ್ಪು ಹಾಕಿರಲಿಲ್ಲ ಅಲ್ಲ ನಾವು, ಉಪ್ಪು ಹಾಕಿ ಬೇಕು ಅಂದರೆ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ನಿಮ್ಗೆ ಹಸಿಮೆಣಸಿಕಾಯಿ ಹಾಕಿರೋದು ಖಾರ ಸಾಕಾಗ್ತಿಲ್ಲ ಅಂತ ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕುದ್ದಿ ಆದಮೇಲೆ ಪನ್ನೀರು ಮತ್ತು ಕೊತ್ತಂಬರಿ ಹಾಕಿ 1-2 ನಿಮಿಷ ಬೇಯಿಸಿ ಅಷ್ಟೇ. ಯಾಕಂದರೆ ಪನ್ನೀರ್ ತುಂಬ ಸಾಫ್ಟಾಗಿ ಎಲ್ಲ ಪುಡಿ ಆಗಿಬಿಡತ್ತೆ. ಹಾಗಾಗಿ 1-2 ನಿಮಿಷ ಉಪ್ಪು ಹಾಕಿ ಇದೆಲ್ಲ ಹಾಕಿ ಬೇಯಿಸಿದ್ರೆ ರೆಡಿ ಆಗುತ್ತೆ. ಇದಕ್ಕೆ ಇವಾಗ ಚಪಾತಿ ಮಾಡೋಕ್ಕೆ ಅಂತ ನಾನು ಗೆಣಸಿನ ಚಪಾತಿ ಮಾಡ್ತಿದ್ದೀನಿ. ಗೆಣಸನ್ನ ಬೇಯಿಸ್ಕೊಂಡಿದ್ದೀನಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆ, ಹೆಣ್ಮಕ್ಳಿಗಂತೂ ಗೆಣಸು ತುಂಬ ಒಳ್ಳೆಯದು. ಕೆಲವ್ರು ಸ್ವೀಟ್ ಇದೆ ಅಂತ ತಿನ್ನಕ್ಕೆ ಹೋಗಲ್ಲ, ತುಂಬ ಒಳ್ಳೆಯದು. ಅದರಲ್ಲೂ ವೆರೈಟಿ ಆಫ್ ರೆಸಿಪೀಸ್ ಮಾಡ್ಬೋದು. ನಾನೇನು ಮಾಡಿದ್ದೀನಿ, ಗೆಣಸನ್ನ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋತೀನಿ. ಫುಲ್
ಫುಲ್ ಪೇಸ್ಟ್ ಥರ ಮ್ಯಾಶ್ ಮಾಡ್ಕೋಬೇಕು. ಇದು ಮೋಸ್ಟ್ಲಿ ಇದರಲ್ಲಿ ವಾಟರ್ ಕಂಟೆಂಟ್ ಡ್ರೈ ಆಗಿತ್ತು ಅನ್ಸುತ್ತೆ, ಸ್ವಲ್ಪ ಪುಡಿ ಪುಡಿ ಥರ ಆಗೋಯ್ತು. ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಇವಾಗ. ಸೊ ಇವಾಗ ನಂದು ಆಲ್ಮೋಸ್ಟ್ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಯೂಶಲಿ ಪೇಸ್ಟ್ ಥರ ಆಗುತ್ತೆ, ಮೋಸ್ಟ್ಲಿ ಗೆಣಸಲ್ಲಿ ಆಗಲೇ ಹೇಳ್ದಂಗೆ ವಾಟರ್ ಕಂಟೆಂಟ್ ಲೆಸ್ ಇತ್ತು ಅನಿಸುತ್ತೆ, ಸ್ವಲ್ಪ ಸ್ವಲ್ಪ ಪೌಡರ್ ಥರ ಆಗೋಗಿದೆ. ಸೊ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೇನೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ನಾನು ಒಂದೂವರೆ ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡು ಇದಕ್ಕೇನೆ ಸ್ವಲ್ಪ ನೀರು, ಸ್ವಲ್ಪನೇ ನೀರು ಹಾಕ್ಕೊಂಡು ಒಂಚೂರು ಗಟ್ಟಿ ಕಲಿಸ್ಕೋಬೇಡಿ, ಒಂಚೂರು ಸಾಫ್ಟಾಗಿ ಕಲಿಸ್ಕೊಳ್ಳಿ. ಅವಾಗ ಏನಾಗುತ್ತೆ, ಮಧ್ಯಾಹ್ನ ಇಟ್ಕೊಂಡ್ರು ನೀವು ಲಂಚ್ ಬಾಕ್ಸ್ ತೊಗೊಂಡು ಹೋಗೋರಾದರೆ ಮಧ್ಯಾಹ್ನಕ್ಕೆ ಇಟ್ಕೊಂಡ್ರು ಸಹ ಚಪಾತಿ ಸಾಫ್ಟಾಗೇ ಇರುತ್ತೆ. ಮಧ್ಯ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸೊ ದಟ್ ಅಂಟಲ್ಲ ಅದು ಅಂತ ಅಂದ್ಬಿಟ್ಟು. ಇದನ್ನ ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚಪಾತಿ ನಾದುತ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಲಟ್ಟಿಸ್ಕೊಂಡು ಒಂದು ಕಡೆ ಇಟ್ಕೊಂಡು ಬಿಡ್ತೀನಿ ನಾನು ಯಾವಾಗ್ಲೂ. ಒಂದೊಂದು ಲಟ್ಸಿ ಹಾಕೋದು ಮಾಡಲ್ಲ. ಒಬ್ಬಳೇ ಇರೋದ್ರಿಂದ ಒಂದೇ ಸಲ ಲಟ್ಸ್ಕೊಂಡ್ಬಿಟ್ರೆ ಒಂದು ಸಲ ನಿಂತ್ಕೊಂಡು ಬೇಯಿಸ್ಕೊಂಡು ಬಿಡೋದಕ್ಕೆ ಈಸಿ ಆಗುತ್ತೆ ಅಂತ. ನಾನು ಇವಾಗ ಎಲ್ಲ ಚಪಾತಿನೂ ಆಲ್ಮೋಸ್ಟ್ ಲಟ್ಸೆ ಇಟ್ಕೊಂಡು ಇವಾಗ ಬೇಯಿಸ್ಕೊತೀನಿ. ಬೇಯಿಸ್ಕೊಳ್ಳುವಾಗ ಸ್ಟಾರ್ಟಿಂಗೇ ಎಣ್ಣೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ತುಂಬ ಆಯ್ಲಿ ಅನ್ಸೋದು ಚಪಾತಿ. ನಾನೇನು ಮಾಡ್ತೀನಿ, ಫುಲ್ 2 ಕಡೆ ಬೆಂದಾದ್ಮೇಲೆ ಲಾಸ್ಟಲ್ಲಿ 2 ಕಡೆ ತುಪ್ಪನ ಹಾಕಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಬಿಡ್ತೀನಿ. ಸೊ ದ್ಯಾಟ್ ಮಧ್ಯಾಹ್ನ ಆದ್ರೂ ತುಂಬ ಸಾಫ್ಟಾಗಿರುತ್ತೆ. ಇವಾಗಲೂ ನೋಡಿ ಎಷ್ಟು ಸಾಫ್ಟಾಗಿದೆ ಚಪಾತಿ ಅಂದರೆ, ಒಂಚೂರು ಗಟ್ಟಿ ಅನಿಸೋದೇ ಇಲ್ಲ, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಇವಾಗ ಸ್ಯಾಲೆಡ್ಗೆ ಅಂತ ಕ್ಯಾರೆಟು ಮತ್ತು ಕ್ಯೂಕಂಬರ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕ್ಯಾರೆಟ್ನ ಯಾವಾಗಲೂ ವರ್ಕೋಬೇಕು, ಇಲ್ಲ ಅಂತ ಅಂದರೆ ಅದರಲ್ಲಿರೋ ಮಣ್ಣುಗಳೆಲ್ಲ ಹೋಗೋದೇ ಇಲ್ಲ ಸುಮ್ಮನೆ ತೊಳ್ಕೊಂಡ್ಬಿಟ್ರೆ. ಹಾಗಾಗಿ ನಾನು ಕ್ಯಾರೆಟ್ನ ವರ್ಕೊಂಡು ಕಟ್ ಮಾಡಿಕೊಂಡು ಕ್ಯೂಕಂಬರ್ನ ಸಿಪ್ಪೆ ಸಮೇತ ಕಟ್ ಮಾಡ್ಕೋತೀನಿ ನನ್ನ ಸ್ಯಾಲೆಡ್ಗೆ. ಯಾಕಂದರೆ ಸಿಪ್ಪೆಯಲ್ಲಿ ತುಂಬಾ ಫೈಬರ್ ಅಂಶ ಇರೋದ್ರಿಂದ ಸಿಪ್ಪೆನ ರಿಮೂವ್ ಮಾಡಲ್ಲ. ಸ್ಯಾಲೆಡ್ ಏನಾದರೂ ಮಾಡಿದ್ರೆ ಮಾತ್ರ ನಾನು ಸಿಪ್ಪೆನ ರಿಮೂವ್ ಮಾಡೋದು. ನೋಡಿ, 2 ಲಂಚ್ ಬಾಕ್ಸ್ಗೆ, ನನಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಪ್ಯಾಕ್ ಮಾಡ್ಕೊತಿದ್ದೀನಿ. ಡಿನ್ನರ್ ಯಾವಾಗಲೂ ಸಿಂಪಲಾಗಿ ಇಟ್ಕೊಳ್ಳೋದ್ರಿಂದ ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊತಿದ್ದೀನಿ. ಏನಿಲ್ಲ, ಗೋಧಿ ಹಿಟ್ಟು ಉಪ್ಪು ನೀರು ಹಾಕಿ ಕಲ್ಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಹಂಚ ಮೇಲೆ ಹಾಕ್ಕೊಂಡ್ರೆ ಗೋಧಿ ಹಿಟ್ಟಿನ ದೋಸೆ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಬೆಳಗ್ಗೆನೇ ಉಳಿದಿತ್ತು ಪನ್ನೀರು ಮತ್ತು ಹಾಗಲಕಾಯಿ ಪಲ್ಯ, ಅದೇ ನೆಂಚ್ಕೊಂಡ್ವಿ. ದೋಸೆ ಎಲ್ಲ ತಿಂದಾದ್ಮೇಲೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾನು ಎವ್ರಿಡೇ ಹರ್ಬಲ್ ಟೀ ಕುಡಿತೀನಿ. ಇವತ್ತು ಕೂಡ ಹರ್ಬಲ್ ಟೀ ಕುಡಿದೆ. ಯಾವ ಹರ್ಬಲ್ ಟೀ ಅಂತ ಗೊತ್ತಾಗಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಹೋಗಿ ಚೆಕ್ ಮಾಡಿ. ಈ ಹರ್ಬಲ್ ಟೀ ತುಂಬ ಯೂಸ್ಫುಲ್ಲು, ಹೆಣ್ಮಕ್ಳಿಗಂತೂ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ನೆಲ್ಲ ತಡೆಯುತ್ತೆ. ಸೊ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡಿ, ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್.